16/5/75 ಜನನ 1 ಗಂಟೆಗೆ ಜನನ ಆಗಿದೆ. ಲಗ್ನ ಸಿಂಹ ಲಗ್ನ. ರಾವು ಇಷ್ಟೊತ್ತಿದೆ ಪಾಪಗಳು ರಾವು ಇಂದ ಮನೆ ಕಟ್ತಲ್ಲ ಅಂತ ಹೇಳ್ಬಿಟ್ಟು ಇದು ರಾವುನೇ ಇದ್ದಾನೆ. ಅದು ನೀಚ ರಾವು. ಒಳ್ಳೆ ರಾವು ಜನ ಮನೆ ಕಟ್ತಾರೆ ಅನ್ಬೋದು, ನೀಚ ರಾವು. ಇನ್ನು ಅಷ್ಟದಕ್ಕೂ ತುಂಬಿದ್ದಾರೆ ಪ್ರಜಾಪತಿಗಳು. ಕಾಣುತ್ತೆ ಎಲ್ಲರಿಗೂ ಕಾಣುತ್ತಾ? ಅಷ್ಟಮಕ್ಕೆ ಕೊಟ್ಟಾಗಿದ್ದಾರೆ ಪ್ರಜಾಪತಿಗಳು. ಗುರು ಸಂಕ್ಷಿಪ್ತ ಇರ್ಬೋದು, ಅಷ್ಟಮಕ್ಕೆ ಕೊಟ್ಟಾಗಿದ್ದಾರೆ. ವೆರಿ ಗುಡ್ ವೆರಿ ಗುಡ್. ಇಲ್ಲಿ ರಾವು 4ನೇ ಮನೆಗಿದ್ದಾರೆ. 4ನೇ ಮನೆ ಅಧಿಪತಿ ಯಾರು? ಅವನು ಅಷ್ಟಮದಲ್ಲಿದ್ದಾರೆ ನೋಡಿ. ಅಂದ್ರೆ 4ನೇ ಮನೆ ಪೂರ್ತಿ ಫ್ರೀ ಆಗೋಯ್ತು. ಅರ್ಥ ಆಗ್ತದೆ ನಿಮ್ಗೆ? 4ನೇ ಮನೇಲಿ ಇರೋನು ಕಟ್ಟೋದ, 4ನೇ ಮನೆ ಓನೋನು ಕಟ್ಟೋದ. ಅವ್ನು ಹಿಂಗ್ ಮನೆ ಕಟ್ಟಿಸ್ತಾನೆ, 2 ಮನೆ ಕಟ್ತಾನೆ ಅವನು. ನಾವ್ ಹೇಳ್ಬಿಟ್ಟು ಇಷ್ಟೊತ್ತು ಹೇಳ್ತಾ ನಾವು 4ನೇ ಮನೆ ಪಾಪ ಮನೆ ಕಟ್ತಾನೆ. 4ನೇ ಅಧಿಪತಿ ಅಷ್ಟಮಕ್ಕೆ ದುಸ್ತಾನಕ್ಕೆ ಪದ ಮನೆ ಕಟ್ತಾನೆ. ಇವನು 4ನೇ ಪಾಪಗ್ರಹ ಇದ್ದಾರೆ, ಅವನು ಅಷ್ಟಮಕ್ಕೆ ಕೊಟ್ಟ 2 ಮನೆ ಕಟ್ಟಿದ್ದಾನೆ. ಇದಕ್ಕೇನು ಹೇಳ್ತೀರ ಜ್ಯೋತಿಷಿಗಳು ಅಂತ? ಜಲರಾಶಿ ಹೇಳಿ ಹೇಳಿ ಜ್ವರ ಹೇಳಿ ಹೇಳ್ತೀನಿ. ಅದನ್ನ ನೋಡ್ತಾ ಇದ್ದೀವಿ. ಬರ್ತೀನಿ, ಅಲ್ಲಿಗೆ ಬರ್ತೀನಿ. ಯಾರ್ತಿ ಈ ತರ ಇದು ಮಾತ್ರಕ್ಕೆ ನೀವು ಫಲ ಹೇಳ್ಕೊಡ್ದು ನಾವು ಜನರಲ್ಲೇ ಹೇಳಿರ್ತೀವಿ. ಎಲ್ಲಾನು ಕುಲಂಕುಷ ಪರಿಶೀಲನೆ ಮಾಡಿ ಮನೆ ಕೊಡ್ತಾನ ಇವ, ಯಾವ ದಶಾಭಕ್ತಿ ಕೊಡ್ತಾನೆ ಅನ್ನೋದು ನೀವು ಬರಬೇಕು. ಇಲ್ಲೇನಾಗಿದೆ, ಏನ್ ಮಾಡ್ತಾರೆ, ದಶಮದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ರವಿ ದಿಗ್ಬಲನಾಗಿ, ಲಗ್ನಾಧಿಪತಿ ದಿಗ್ಬಲ ರವಿ, ಅವನ ಜೊತೆಲಿ ಬುಧ. ಇದಕ್ಕೆ ಆದಕ್ಕೆ ಲಾಭಾಧಿಪತಿ ಬುಧ. ಇನ್ನೊಬ್ಬ ಯಾರು? ಕೇತು ಇದ್ದಾನೆ. ಲಾಭಾಧಿಪತಿ ಬುಧ, ಲಗ್ನಾಧಿಪತಿ ರವಿ ದಶಮದಲ್ಲಿ ದಿಗ್ಬಲನಾಗಿ 4ನೇ ಮನೆ ನೋಡ್ತಾ ಇದ್ದಾನೆ. ಅರ್ಥ ಆಗ್ತಿದ್ಯಾ? ಇದರಿಂದ ಅವನ ಶುಕ್ರ ಲಾಭಸ್ಥಾನ ಇದ್ದಾನೆ, ಚಂದ್ರ ವ್ಯಯಸ್ಥಾನ ಇದ್ದಾನೆ. ಯಾಕೆ ಮನೆ ಕಟ್ಟಿರ್ತಾರೆ ಇದಕ್ಕೆ. ಇನ್ನ ಅಟ್ಟಕವರ್ಗದಲ್ಲಿ ಎಷ್ಟು ಪಾಯಿಂಟ್ ಹೊಂದಿದ್ದಾನೆ? 29 ಪಾಯಿಂಟ್ ಹೊಂದಿದ್ದಾನೆ. 29, 32 ಮೂರನೇ ಮನೆಯಲ್ಲಿ. ಇಲ್ಲಿ ಪಾಯಿಂಟ್ ಕಡಿಮೆ, ಇಲ್ಲಿ ಪಾಯಿಂಟ್ ಮೀಡಿಯಮ್. 37 ಪಾಯಿಂಟ್ ಹೊಂದಿದ್ದಾನೆ ಸೃಷ್ಟಿಯಲ್ಲಿ. 26 ಸಪ್ತಮದಲ್ಲಿ 32 ಪಾಯಿಂಟ್ ಹೊಂದಿದ್ದಾನೆ ಬೀಜ. ಅರ್ಥ ಆಯ್ತಾ? 32 ಪಾಯಿಂಟ್ ತಗೊಂಡು ಅಷ್ಟಮದಲ್ಲಿ ಇರ್ಬೋದು ಅಂತ ಜ್ಯೋತಿಷಿಗಳ ಅಭಿಪ್ರಾಯ. ಅಷ್ಟಕವರ್ಗ ಸತ್ಯಾಂಶ ಜಾಸ್ತಿ ಇದೆ. ಅಷ್ಟಕವರ್ಗ ನೆಗ್ಲೆಕ್ಟ್ ಮಾಡಬೇಡಿ. ಷೋಡಶವರ್ಗ ನೆಗ್ಲೆಕ್ಟ್ ಮಾಡಿದ್ರು ಅಷ್ಟಕವರ್ಗ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಅರ್ಥ ಆಯ್ತಾ? ಅಷ್ಟಮದಲ್ಲಿ ಅವನು ಏನ್ ಮಾಡ್ತಾನೆ, ಪಂಚಮ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ. ಈ ಗುರು ದೃಷ್ಟಿ, ಈ ರವಿ ದೃಷ್ಟಿ, ಈ ಗುರು ದೃಷ್ಟಿ. ಈ ಲಗ್ನಕ್ಕೆ ಗುರು ಉಪಯೋಗಕಾರಕ, ರವಿ ಉಪಯೋಗಕಾರಕ, ಮತ್ತೆ ಬುಧ ಲಾಭಾಧಿಪತಿ. ಅವರು 4 ಜನ ನೋಡ್ತಾ ಇದ್ದಾರೆ. ರಾವಣ ಕುತ್ಕೊಳ್ಳಪ್ಪ, ನಾವು ಮನೆ ಕಟ್ಟಿದ್ವಿ, ಒಂದು ಮನೆ ಕಟ್ಟಿದ, 2 ಮನೆ ಕಟ್ಟಿದ್ದ. ಅರ್ಥ ಆಯ್ತಾ? ಅಲ್ಲಿ 32 ಪಾಯಿಂಟ್ ಬೀಜ, ಮತ್ತೆ 27 ಪಾಯಿಂಟ್ ರವಿ, ಮತ್ತೆ 24 ಪಾಯಿಂಟ್ ಶುಕ್ರ, 25 ಪಾಯಿಂಟ್. ಅಂದ್ರೆ ಬುಧ ಗುರು ಅಷ್ಟಮದಲ್ಲಿ ಹೋಗಿದ್ದು ಸ್ವಚ್ಛತೆ ಬಂದ ಮೇಲೆ ಮತ್ತು ಸರ್ವಾಷ್ಟಕರು 32 ಪಾಯಿಂಟ್ ನೋಡಿದ್ರಿಂದ ಅದು ಹೆಚ್ಚಿನ ಶುಭತ್ವ ಪಟ್ಟಿ ಕೊಡುತ್ತೆ. ಅರ್ಥ ಆಯ್ತಾ? ಈ ನವಾಂಶದಲ್ಲಿ ಎಲ್ಲಿದ್ದಾನೆ? ನವಾಂಶದಲ್ಲಿ ನಾವು ತೋರಿಸಿದ ಇಲ್ಲಿ ನವಾಂಶದಲ್ಲಿ ನಾವು ಅಲ್ಲಿ ಡೆಪ್ಲಿಕೇಶನ್ ಇದ್ದಾನೆ, ಇಲ್ಲಿ ಎಕ್ಸರ್ಟೇಷನ್ ಇದ್ದಾನೆ. ಅರ್ಥ ಆಗ್ತದೆಯಾ? ರಾವು ಈ ಒಳ್ಳೆ ಮನೆ. ಮತ್ತೆ ಗುರು ನೀಚ ಆಗೋದ, ಶುಕ್ರ ಇಲ್ಲಿ ನಕ್ಷತ್ರ, ಶನಿ ನೀಚ, ಗುರು ಶನಿ ಪೂಜಾ 3 ದಿನ ಅಪ್ಲಿಕೇಶನ್ ಇದ್ದಾರೆ. ನವಾಂಶ ನೋಡ್ಬೇಕಾ ಬೇಡವಾ ಅನ್ನೋ ಇದ್ರಲ್ಲಿ ತಿಳ್ಕೊಳ್ಳಿ. ನೋಡ್ಬೇಕಾ ಬೇಡವಾ ನಿಮ್ಮ ದೃಷ್ಟಿಯಲ್ಲಿ? ನವಾಂಶ ಬೇಕಾ ಬೇಡವಾ? ಬೇಕಾ ಬೇಡವಾ ಹೇಳಿ. ಇಲ್ಲಿ ಬಿಡಿ, ಅದು ಕೇಳಬೇಡ, ಅದು ಡ್ರಾಪ್ ಮಾಡಿ ಆಯ್ತಾ, ಮುಂದಕ್ಕೆ. ಅರ್ಥ ಆಯ್ತಾ? ಇದು ವಿಚಾರ. ನೆಕ್ಸ್ಟ್ ಇದು ಯಾವ ಲಗ್ನ ನಮ್ಗೆ ಕಾಣ್ತಾ ಇದೆಯಾ? ಋಷಭ ಲಗ್ನ. ಈ ಋಷಭ ಲಗ್ನಕ್ಕೆ ಬುಧಾದಿತ್ಯ ಯೋಗ ಭಾರಿ ಯೋಗ. ಯಾಕೆ ಅಂದ್ರೆ ನೋಡಿ, ಋಷಭ ಲಗ್ನ 4ನೇ ಮನೆ ಅಧಿಪತಿ ರವಿ, 5ನೇ ಮನೆ ಅಧಿಪತಿ ಚಂದ್ರ. ಅಂದ್ರೆ ಬುಧಾದಿತ್ಯ ಯೋಗ ಈ ಋಷಭ ಲಗ್ನ ಮಾತ್ರ ಹೆಚ್ಚಿಗೆ ಫಲ ಕೊಡೋದು, ಬೇರೆ ಲಗ್ನ ಕೊಡಲ್ಲ. ಅವರು ಬುಧಾದಿತ್ಯ ಯೋಗ ಅಂತ ಎಲ್ಲ ಕ್ಲಾಸಿಕಲ್ ಬುಕ್ ಬರ್ತಿರ್ತಾರೆ, ನಾನು ಬರ್ಬಿಡ್ತೇನೆ. ಆದ್ರೆ ಫಲಭಾಗ ಬರ್ಬೇಕಾದ್ರೆ ಋಷಭ ಲಗ್ನಕ್ಕೆ ಅವರು ಬುಧಾದಿತ್ಯ ಯೋಗ ಕೊಡೋದು. ಬುಧಾದಿತ್ಯ ಯೋಗ ಇಲ್ಲಿ ನೋಡಿ, ಬುಧಾದಿತ್ಯ ಯೋಗ ಪ್ರಾರಂಭ ಆಗಿದೆ ನೋಡಿ. ಅರ್ಥ ಆಗ್ತಿದ್ಯಾ? ಬುಧಾದಿತ್ಯ ಯೋಗ ಪ್ರಾರಂಭ ಮಾಡಿ ನೋಡಿ, ಎಲ್ಲಿ ಕೂತಿದ್ದಾರೆ? ಪಾಕಿಸ್ತಾನಕ್ಕೆ ಕೂತಿದ್ದಾರೆ. ಮತ್ತೆ ಗುರು ದಶಮದಲ್ಲಿ ನೋಡ್ತಾ ಇದ್ದಾನೆ.
ದಶಮದಲ್ಲಿ 29 ಪಾಯಿಂಟ್ ತಗೊಂಡಿದ್ದಾನೆ. ಇಲ್ಲಿ 4ನೇ ಮನೆಯಲ್ಲಿ 25 ಪಾಯಿಂಟ್ ಇದೆ. ಅರ್ಥ ಆಗ್ತಾ ಇದೆಯಾ? ಸ್ಟ್ರಾಂಗ್ ಅಂತ ಅಲ್ಲ ನೋಡಿ, ತೋರಿಸ್ತೀನಿ ನೋಡಿ. ಲಗ್ನ 5 ದಶಮದಲ್ಲಿ ಗುರು ಇದ್ದಾನೆ. ಈ ಗುರು ಇಲ್ಲ ನಿಮ್ಗೆ ಒಳ್ಳೆಯವನಲ್ಲ. ಸಂದರ್ಭಕ್ಕಾಗಿ ಇಲ್ಲ ಗುರುತಿಸಿ ಹೇಳ್ಬೋದು ನಾವು. ಅಲ್ಲಿ ಏನಿದೆ ಹೇಳ್ಬೇಕು. ಅಷ್ಟಮಾಧಿಪತಿ ಇಲ್ಲದಿಕ್ಕವನು. ಅರ್ಥ ಆಗ್ತಾ ಇದೆಯಾ? ಅಷ್ಟಮಾಧಿಪತಿ ಯಾರು ಒಳ್ಳೆ ಫಲ ಕೊಡಲ್ಲ. ಆದ್ರೆ ಗುರುನೇ ಇಲ್ಲಿ ಮನೆ ಕಟ್ಟಿರ್ಬೇಕಾದ ಸಾಧ್ಯತೆ ಇದೆ. ಯಾಕೆ ಅಂದ್ರೆ ಗುರುನೇ 4ನೇ ಮನೆ ನೋಡ್ತಾ ಇರೋದು. 4ನೇ ಮನೆ ಅಧಿಪತಿ ಎಲ್ಲಿದ್ದಾನೆ? ಇಲ್ಲಿದ್ದಾನೆ. ಇಲ್ಲಿ ಭಾಗ್ಯದಲ್ಲಿ. ಅದು ಒಳ್ಳೇದು. 4ನೇ ಮನೆ ಅಧಿಪತಿ ಭಾಗ್ಯದಲ್ಲಿ ಒಳ್ಳೇದು. ಅವನ ಜೊತೆಯಲ್ಲಿ ರವಿ ಇದ್ದಾನೆ ಇದ್ದಾರೆ. ಅಂದ್ರೆ ಲಗ್ನಾಧಿಪತಿ, ಪೂರ್ಣ ಪುಣ್ಯಾಧಿಪತಿ ಮತ್ತು ಇನ್ನೊಬ್ಬ ಯಾರು? ಲಗ್ನಾಧಿಪತಿ, ಪೂರ್ಣ ಪುಣ್ಯಾಧಿಪತಿ ಪ್ಲಸ್ ರವಿ. ರವಿ ಋಷಭಕ್ಕೆ ತುಂಬಾ ಒಳ್ಳೆಯವರು. ಯಾಕೆ ಅಂತಂದ್ರೆ ಪಾಪಗಳಿಗೆ ಕೇಂದ್ರಾಧಿಪತಿ ದೋಷದಿಂದ ಅವರು ಶುಭಗ್ರಹರಾಗುತ್ತಾರೆ. ನೈಷ ಶುಭಗ್ರಹ ಅವರಿಗೆ ಅಷ್ಟು ಬಲ ಇರುತ್ತೆ. ಆದರೆ ಪಾಪಗಳಿಗೆ ನೈಷ ಕೇಂದ್ರಾಧಿಪತಿ ದೋಷದಿಂದ ಶುಭಗ್ರಹ ಆಗಿ ಪಾಕಿಸ್ತಾನದಲ್ಲಿ 3 ಕೊಡ್ತರಿಂದ ಮತ್ತು ಗುರು ಅಷ್ಟಮಾಧಿಪತಿಯಾಗಿ ಯಾವುದೇ ಒಂದು ಜ್ಯೋತಿಷ ಹೇಳಿದೆ ಕೇಂದ್ರದಲ್ಲಿ ಯಾವನೇ ಆಗಿ ಒಂದು ಶುಭಗ್ರಹ ಜಾಸ್ತಿ ಬಲಿಷ್ಠ ಆಗುತ್ತೆ. ಯಾರು ಓದಿದ್ರೋ ಇನ್ನೂ ಗೊತ್ತಿಲ್ಲ ನನಗೆ. ಯಾಕೆಂದ್ರೆ ಕ್ಲಾಸಿಕಲ್ ಬುಕ್ನಲ್ಲಿ ಎಲ್ಲ ಕ್ಲಾಸಿಕಲ್ ಬುಕ್ನಲ್ಲಿ ಕೊಟ್ಟಿದ್ದಾರೆ ಕೇಂದ್ರದಲ್ಲಿ ಶುಭಗ್ರಹ ಇರಬೇಕು, ಜಾತಕ ಬಲಿಷ್ಠ ಆಗುತ್ತೆ ಅಂತ ಹೇಳ್ಬಿಟ್ಟು. ಆದರೆ ಅತ್ಯಂತ ಶುಭಗ್ರಹ ಗುರು ದಶಮ ಕೇಂದ್ರದ ಬಲಿಷ್ಠ ಕೇಂದ್ರದಿಂದ ಅದು ಫಲ ಪಟ್ಟೆ ಕೊಡುತ್ತದೆ. ಅರ್ಥ ಆಗ್ತಿದೆಯಾ? ಇನ್ನು ನವಾಬ್ದಲ್ಲಿ ನೋಡಿ 4ನೇ ಮನೆ ರವಿ ಬುಧ. 4ನೇ ಮನೆ ರವಿ ಬುಧ. ಇಲ್ಲಿ ಏನಾಗಿದೆ ಅಂದ್ರೆ ಷಷ್ಠಾಧಿಪತಿ ಪ್ಲಸ್ ಸಪ್ತಮಾಧಿಪತಿ ಕುಜ ಅಷ್ಟಂತ 4ನೇ ಮನೆ ಅಧಿಪತಿ 4ನೇ ಮನೆಯಲ್ಲೇ ಇದ್ದಾನೆ. ಮತ್ತೆ ಯಾರು ಅಲ್ಲಿ ಗುರು ದೃಷ್ಟಿ ಇದೆ. ಅರ್ಥ ಆಗ್ತಿದೆಯಾ? ಲಗ್ನಾಧಿಪತಿ ಯಾರು? ಗುರು. ಅವನು ತುಲಾರಾಜ ಅಷ್ಟಂದಲ್ಲಿ ಕೂತ್ಕೊಂಡ್ಬಿಟ್ಟು ಮತ್ತೆ ಬದುಕಿಗೆ ನೋಡ್ತಾ ಇದ್ದಾನೆ. 4ನೇ ಮನೆ ನೋಡ್ತಾ ಇದ್ದಾನೆ. ಅಲ್ಲೂ 4ನೇ ಮನೆ ಬಲಿಷ್ಠ ಆಯ್ತು, ಇದು 4ನೇ ಆಯ್ತು. ಇವರು ಯಾವುದೋ ಒಂದು ಹಳ್ಳಿಲಿದ್ದಾರೆ, ಒಂದು ದೊಡ್ಡ ಮನೆ ಕಟ್ಬಿಟ್ಟಿದ್ದಾರೆ, ಹಳ್ಳಿ ಟೈಪ್ ಮನೆ ಕಟ್ಟಿದ್ದಾರೆ. ಆದ್ರೆ ಎಲ್ಲ ಅದ್ಭುತವಾಗಿದೆ ಮನೆಗಳು ನೋಡಿದ್ರೆ. ಅದು ಮನೆ ನೋಡಿದ್ರೆ ನಾವು ಬೆಂಗಳೂರು ಆ ಮನೆ ಕಟ್ಟಕ್ಕಾಗುತ್ತಾ ಅಂತ ನಮ್ಗೆ ಅಲ್ಲಿ ಬರುತ್ತೆ. ಅಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ. ನೆಕ್ಸ್ಟ್ ಇದು ಲಗ್ನ ಇಲ್ವಲ್ಲ? ಗ್ಯಾರಂಟಿನಾ? ನನಗೆ ಕಾಣಿಕೆ ಆಗ್ತಿಲ್ಲ. ವಯಸ್ಸಿನ ನೀವು ಅದು ನೋಡ್ತಾ ಇದ್ದೀರಿ. ಚಂದ್ರ ಇದೆ. ಚಂದ್ರ ಯಾವ ಚಂದ್ರ? ಅವನು ಚಂದ್ರ ಅಲ್ಲ, ಸಾಮಾನ್ಯ ಚಂದ್ರ. ಏನು ಅಂತ ಬಿಟ್ಟಾನು ಇಲ್ಲ, ನೀಟಾನು ಇಲ್ಲ. ಇದು ಅಂದ್ರೆ ವೃತ್ತಿನೂ ಇಲ್ಲ, ಶಿಕ್ಷಣನೂ ಇಲ್ಲ. ಯಾಕೆಂದ್ರೆ ರವಿಯಿಂದ 3ನೇ ಮನೆ ಇದ್ದಾರೆ. ರವಿಯಿಂದ 3ನೇ ಮನೆ ಬಂದಿರ್ಬೇಕಾದ್ರೆ ಅಮಾವಾಸ್ಯ ಒಂದು 6 ಒಳಗಡೆ ಇಲ್ಲ ಪಂಚಮ ಇಲ್ಲ ಷಷ್ಠಿ ತಿಥಿಯಲ್ಲಿ ಕೊಟ್ಟಿರ್ತಾರೆ. ಅಂದ್ರೆ ಪಕ್ಷಫಲ ಇದೆ ಅಂತ ಹೇಳ್ಕೋಬಹುದು ಅಷ್ಟೇ. ಪೂರ್ಣ ವೃದ್ಧಿ ಅವಸ್ಥೆ ಬರ್ಬೇಕಾದ್ರೆ ಶುಕ್ಲ ಪಕ್ಷದ ದಶಮಿ ಆದ್ಮೇಲೆ ಶುಕ್ಲ ಪೂರ್ಣ ಬಲಿಷ್ಠನಾಗ್ತಾನೆ. ಅಲ್ಲಿ ಇಲ್ಲಿ 4ನೇ ಮನೆ 20 ಪಾಯಿಂಟ್ ಏನು ಸುಖ ಇಲ್ಲ. 4ನೇ ಮನೆಯಲ್ಲಿ 4ನೇ ಮನೆ ಅಧಿಪತಿ ಯಾರು? ರವಿ. ಇಲ್ಲಿಂದ ನೋಡಿ ಎಲ್ಲಿ ರವಿ ಒಬ್ಬ ಲಾಭಸ್ಥಾನದಲ್ಲಿದ್ರೆ ಗುರು ಲಗ್ನದಲ್ಲಿದ್ದರೆ ಪವರ್. ನಿಮ್ಮ ಜಾತಕದಲ್ಲಾಗ್ಲಿ ಮುಹೂರ್ತ ಲಗ್ನದಲ್ಲಾಗ್ಲಿ ಎಲ್ಲೇ ಆಗ್ಲಿ ರವಿ ಲಾಭದಲ್ಲಿದ್ರೆ ಜಾತಕ ಬಲಿಷ್ಠ ಆಗುತ್ತೆ ಅಂತ ಸಂಶಯ ಇಲ್ಲ. ಯಾವ ರೀತಿ ಬಲಿಷ್ಠ ಆಗಿದ್ದಾನೆ? ಲಗ್ನಾಧಿಪತಿ ಲಾಭೆ ಎಕ್ಸಾಕ್ಟ್ ಶಕ್ತಿ ಸತ್ತಾಗ್ತಾ ಇದೆಯಾ? ಲಗ್ನಾಧಿಪತಿ ಲಾಭೆ ಎಕ್ಸಾಕ್ಟ್ ಶಕ್ತಿ ಯಾರು? ಲಗ್ನಾಧಿಪತಿ. ರವಿ ಏನಾಗ್ತಾನೆ 4ನೇ ಮನೆ ಅಧಿಪತಿಯಾಗಿ ಅವನ ಮಿತ್ರನ ಮನೆಯಲ್ಲಿ ಇಬ್ರು ಪವರ್ಫುಲ್ ಆಗಿದ್ದಾರೆ. ಶುಕ್ರ ನಾನು ಎಕ್ಸಾಕ್ಟ್ ಶಕ್ತಿ ಚೆನ್ನಾಗಿದ್ದೀನಿ. ರವಿ ಏನ್ ಮಾಡಿದ್ದಾನೆ? ಮಿತ್ರನ ಮನೆ ಲಾಭದಲ್ಲಿದ್ದಾರೆ. ಏನ್ ಹೇಳಿದ ಅರ್ಥ ಆಗ್ತಿಲ್ಲ. ಬಿಡಿ ಇವಾಗ ಚರ್ಚೆ ಮಾಡಕ್ ಅವಕಾಶ ಎಲ್ಲ ಬೇಕಾದ್ರೆ ಮಾತಾಡ್ತಾರೆ. ಅಂದ್ರೆ 4ನೇ ಮನೆ ಬರಿತಾ ಇದ್ದಾರೆ. ಮತ್ತೆ ಬುಧ ಶನಿ ನೋಡ್ತಾ ಇದ್ದಾರೆ 4ನೇ ಮನೆ. ಇಲ್ಲಿ ಪಾಯಿಂಟ್ ಕೊಟ್ಟಿಲ್ಲ. ಬುಧ ಶನಿ ಇಂಪಾರ್ಟೆಂಟ್ ಪಾಯಿಂಟ್ ಕೊಟ್ಟಿಲ್ಲ. ಪಾಯಿಂಟ್ ಮಿಸ್ ಮಾಡ್ಬಿಟ್ಟಿದ್ರು. ಸರ್ವಾಷ್ಟಕ ಪಾಯಿಂಟ್ ಇಲ್ಲ ಇಲ್ಲಿ. ಆದ್ರೆ ಶನಿ ಬುಧ ಲಗ್ನಕ್ಕೆ ಋಷಭಕ್ಕೆ ಮಹಾನುಕಾರಕ ಶನಿ. ಅರ್ಥ ಆಯ್ತಾ? ಧರ್ಮಕ್ರಮಾಧಿಪತಿ ಅಂತಾರೆ. ಅವನ ಜೊತೆಲಿ ಇನ್ನೊಬ್ಬ ತ್ರಿಕೋಣಾಧಿಪತಿ ಯಾರು? ಅಲ್ಲ, ಬುಧ. ಶನಿ ಯೋಗಕಾರಕ ಸರ್, ಒಪ್ಪೋದಿಲ್ಲ. ಅವನ ಜೊತೆ ಇನ್ನೊಬ್ಬ ಯೋಗಕಾರಕ ಇದು ಎಲ್ಲಾಗಿದೆ? ಇಲ್ಲಾಗಿದೆ. ಮತ್ತೆ ಅವ್ರ ದೃಷ್ಟಿ 4ನೇ ಮನೆ ಬಂದಿದೆ. ಅಂದ್ರೆ
ಗುರು ದೃಷ್ಟಿ ಎಂತವನೇ ಅಲ್ಲಿ ಗುರು ದೃಷ್ಟಿ ಚಂದ್ರನ ಮೇಲೆ ಲಗ್ನದ ಮೇಲಿದೆ. ಗುರು ಈ ಲಗ್ನ ಒಳ್ಳೆಯವನಲ್ಲ, ಗುರು ದೃಷ್ಟಿ ಅವನು ಕೆಟ್ಟದಂತೂ ಮಾಡಕ್ ಹೋಗಲ್ಲ, ಸುಮ್ಮನೆ ಬೇಕಾದ್ರೆ ತಟಸ್ಥವಾಗಿ ಇಟ್ಬಿಡ್ತಾನೆ. ಈ ಕುಜಿಗೆ ಇಷ್ಟವಾದ ಸಿಕ್ಕಿದ್ರೆ ಸಾಕು, ಅವ್ನು ಕೆಡುತ್ತೇನೆ, ಅವನ ಸಮಾಧಾನ ಇರಲ್ಲ, ಅವರ ಕಾರ್ಯಕರ್ತ ಮಾಡೋದು. ಗುರು ಕೆಟ್ಟದ್ದು ಮಾಡಕ್ ಹೋಗಲ್ಲ. ಅದೇ ಜಾತಕ ನೋಡ ಶಿಕ್ಷಣ ಹೇಳ್ಬೋದು, ಉನ್ನತ ಮಟ್ಟದ ಜಾತಕ, ಮನೆ ಮಠ ಅಧಿಕಾರ ಎಲ್ಲ ಇರುತ್ತೆ ಅಂತ ಹೇಳ್ಬೋದು, ಒಂದೇ ಅಲ್ಲ ಎಲ್ಲ ಇರುತ್ತೆ. ಈ ತರ ಜಾತಕ ನೋಡ ಶಿಕ್ಷಣ ಹೇಳ್ಬೋದು ನೀವು. ಯಾವಾಗ ರವಿ ಶುಕ್ರ ದಶಮದಲ್ಲಿದ್ದಾರೆ ಮತ್ತು ಚಂದ್ರ ತೃತೀಯಾಧಿಪತಿಯಾಗಿ ಲಗ್ನದಲ್ಲಿ ಉಚ್ಚ ಚಂದ್ರ ಇದ್ದಾನೆ, ಅವನು ಇದ್ದಾನೆ. ಮತ್ತೆ ಗುರು ತ್ರಿಕೋಣದಲ್ಲಿದ್ದಾನೆ, ಮತ್ತೆ ದಶಮದಲ್ಲಿ ಶನಿ ಬುಧ ಇದ್ದಾರೆ. ಅಂದ್ರೆ ರಾಹು ಒಬ್ಬ ನೀಚ ಆಗಿದ್ದಾನೆ, ಕೇತು ಒಬ್ಬ ನೀಚ ಆಗಿದ್ದಾನೆ. ಈ ನೀಚಕ್ಕೆ ಯಾರು ಪರಿಹಾರ ಇಲ್ಲ. ಈ ಲಾಡ್ ಯಾರು ಪೂಜಾ ಎಲ್ಲಿದ್ದಾನೆ, ಪೂಜಾ ಎಸ್ಕೇಪ್ ಆಗಿದ್ದಾನೆ, ಪೂಜಾ ಮಿಸ್ ಆಗಿದ್ದಾರೆ. ಪೂಜಾ ಇಲ್ಲ ಅಂದ್ರೆ ಜಾತಕ ಮೂರ್ತಿ ನೀವು ಜಾತಕದ ಮಟ್ಟ ಲಗ್ನ ಅದಕ್ಕೆ ವೇಲಗ್ನ ಇದ್ದಾರೆ ಇರ್ಬೋದು. ಜ್ಯೋತಿಷಲ್ಲಿ ರಾಶಿ ಲಗ್ನಕ್ಕೆ ವ್ಯಾಂಶ ಲಗ್ನ ಬಿಡ್ಬೋದು, ಅದು ಬಲಹೀನ ಅಂತ ಜ್ಯೋತಿಷಿಗಳ ಅಭಿಪ್ರಾಯ. ರಾಶಿ ಲಗ್ನ ರಾಶಿ ಲಗ್ನದಿಂದ ಇದು ದ್ವಿದ್ವಾಸೋಗ ಮಾಡ್ತಾರೆ, ಇದಕ್ಕೆ ದ್ವಿದ್ವಾಸೋಗ ಇರ್ಬೋದು ಅಂತ ಅಭಿಪ್ರಾಯ ಜ್ಯೋತಿಷದಲ್ಲಿ. ಇಲ್ಲಿ ಲಗ್ನಾಧಿಪತಿ ಏನಾಗಿದ್ದಾನೆ, ಮೇಷ ಲಗ್ನ, ಲಗ್ನಾಧಿಪತಿ ಇಲ್ಲಿ ಎಸ್ಕೇಪ್ ಆಗಿದ್ದಾನೆ, ಇಲ್ಲಿ ಎಸ್ಕೇಪ್ ಆಗಿದ್ದಾನೆ. ಏನು ಆಯ್ತು. ಅಂದ್ರೆ ಇಲ್ಲಿ ಲಗ್ನ ಅದೇ ತೋರಿಸ್ಕೊಳ್ಳೋದಾಯ್ತು. ಲಗ್ನ ಚೆನ್ನಾಗಿದೆ, ಓಲಿಬಿಡಿ ಬಿಟ್ಟಾಕಿ ಮತ್ತೆ ಮತ್ತೆ ಇನ್ನ 28/3/93 ಇದು ನೋಡ. ಯಾಕೆ ಸ್ವಲ್ಪ ಇದು ಲಾಸ್ಟ್ ತೆಗೆದಿರ, ಅದೇ ಲಾಸ್ಟ್ ಬಂದಿದ್ದೀರ. ಇದು ಲಾಸ್ಟ್ ತೋರಿಸಿದಲ್ಲ, ತೋರಿಸ್ಬೇಕಾಯ್ತು. ನವಾಂಶ ಸ್ವಲ್ಪ ಆಯ್ತು. ನವಾಂಶ ಅಲ್ಲ, ಇದು ವೇಲಗ್ನ ಆಗಿದೆ. ಆ ಲಗ್ನದಿಂದ ದಿಗ್ಗದಲ್ಲಿ ಗುರು ಇದ್ದಾನೆ, ಚತುರ್ಥದಲ್ಲಿ ಕೇತು ಇದ್ದಾನೆ, ಮತ್ತೆ ಚಂದ್ರ ಬುಧ ವೈದ್ಯರಿಲ್ಲ. ಚಂದ್ರ ಬುಧ ನೀಚ ಆಗಿದೆ, ಸ್ವಲ್ಪ ಮೇಲಿಸ್ಬೇಕು ಅಂತ ಎಲ್ಲ ಗ್ರಹಗಳು ಕಾಣೋದು. ಇದೇ ನೋಡಿ ಬಿಡಿ. ಈ ಲಗ್ನಕ್ಕೆ ಶನಿ ಸಪ್ತಮದಲ್ಲಿದ್ದಾನೆ, ರವಿ ಅಷ್ಟಮದಲ್ಲಿದ್ದಾನೆ. ರವಿ ಅಷ್ಟಮದಲ್ಲಿ ತುಂಬಾ ತೊಂದರೆ. ಯಾವತ್ತೂ ರವಿ ಅಷ್ಟಮಕ್ಕೆ ಹೋಗ್ಬಿಡುದು. ಶನಿ ಎಕ್ಸಾಲ್ಟೇಷನ್ ಇದ್ದಾನೆ. ಶನಿ ಈ ಲಗ್ನಕ್ಕೆ ಒಳ್ಳೆಯವರೆಲ್ಲ ಬಾಧಕಾಧಿಪತಿ ಎಕ್ಸಾಲ್ಟೇಷನ್ ಇದ್ದಾನೆ. ಮತ್ತೆ ಗುರು ರವಿ ಈ ಲಗ್ನಕ್ಕೆ ಇದು ಪ್ರಚಂಡ ಯೋಗ ಅಂತ ಹೇಳ್ಬೋದು. ಯಾಕೆಂದ್ರೆ ಲಗ್ನಾಧಿಪತಿ ಯಾರು ಕುಜ, ಇಲ್ಲಿ ಈ ಲಗ್ನಕ್ಕೆ ಷಷ್ಠಾಧಿಪತಿ ಅಥವಾ ಪಂಚಮಾಧಿಪತಿ ರವಿ ಪ್ಲಸ್ ಭಾಗ್ಯಾಧಿಪತಿ ಗುರು, ಭಾಗ್ಯಾಧಿಪತಿ ಪಂಚಮಾಧಿಪತಿ ಇದು ಯೋಗ ಪರವಾಗಿ. ಮತ್ತೆ ಈ ಲಗ್ನಕ್ಕೆ ಶನಿ ಎಕ್ಸಾಲ್ಟೇಷನ್ ಇದ್ದಾರೆ. ಅದು ಮತ್ತೆ ಭಾಗ್ಯದಲ್ಲಿ ಶುಕ್ರ, ಭಾಗ್ಯದ ದಶಮದಲ್ಲಿ ಶುಕ್ರ, ದಶಮದಲ್ಲಿ ಯಾವ್ದಾದ್ರು ಒಂದು ಗ್ರಹ ಇರಬೇಕು ಅಂತ ಹೇಳ್ತೀವಿ. ಮತ್ತೆ ಬುಧ ನೀಚನಾಗಿದ್ದಾರೆ, ನೀಚ ಭಂಗ ಆಗಿದೆಯಾ. ಆ ರಾಶಾಧಿಪತಿ ಯಾರು ಗುರು ಕೇಂದ್ರದಲ್ಲಿ ಇಲ್ಲ, ಲಗ್ನದಿಂದ ಕೇಂದ್ರದಲ್ಲಿಲ್ಲ, ಚಂದ್ರದಿಂದ ಕೇಂದ್ರದಲ್ಲ. ಒಟ್ಟಲ್ಲಿ ಇಲ್ಲಿ 4ನೇ ಅಧಿಪತಿ ಚಂದ್ರ ಮಿತ್ರಕ್ಷೇತ್ರ ಇದ್ದಾನೆ. ಆ ಅಧಿಪತಿ ಗುರು ಸೆಕೆಂಡ್ ಹಸ್ತಲ್ಲಿದ್ದಾನೆ. ಸಾಮರ್ಥ್ಯದಲ್ಲಿ ರವಿ ಮತ್ತು ಗುರು ಪ್ರತಿಯುಗಿ ಇರೋದು, ಅಂದ್ರೆ ಪರಸ್ಪರ ನೋಡ್ತಾ ಇರೋದು. ಮೇಷಲಗ್ನಕ್ಕೆ ರವಿ ಗುರು ಪರಸ್ಪರ ಯುದ್ಧವಾಗಿ ಪರಸ್ಪರ ಯುದ್ಧಿ ಪರಸ್ಪರ ಅಭಿವೃದ್ಧಿ ತುಂಬಾ ಒಳ್ಳೇದು. ಅರ್ಥ ಆಯ್ತಾ? ನೆಕ್ಸ್ಟ್ ಇದು ಅಲ್ಲಿ ಎಸ್ಕೇಪ್ ಆಗಿದ್ದ. ಇಲ್ಲಿ ನಾನು ಇದ್ದೀನಿ ಅಂತ ತೋರಿಸ್ತಾರೆ. ಯಾರು ಪೂಜಾ ಲಗ್ನದಲ್ಲಿ ಇದ್ದಾರೆ. ಲಗ್ನಾಧಿಪತಿ ಯಾರು? ಲಗ್ನಾಧಿಪತಿ ನೀಚ. ಲಗ್ನದಲ್ಲಿ ಕುಜ, ರಾಹು ಲಗ್ನಾಧಿಪತಿ ನೀಚ, ಸಪ್ತಮದಲ್ಲಿ ಕೇತು. 4ನೇ ಮನೆ ಅಧಿಪತಿ ಯಾರು? ಶುಕ್ರ ಇದ್ದಾರು. ಶುಕ್ರ ರವಿ ಲಗ್ನಕ್ಕೆ ಯಾರು? ಸಪ್ತಮಾಧಿಪತಿ. ರವಿ ಮತ್ತೆ ಹೇಳ್ತಿದ್ದ. ರವಿ ಸಪ್ತಮಾಧಿಪತಿ, ಅವನು ಲಾಭದಲ್ಲಿದ್ದಾನೆ. ಸಪ್ತಮಾಧಿಪತಿ ರವಿ ಒಳ್ಳೆಯವನು, ಕೇಂದ್ರಾಧಿಪತಿ ಒಳ್ಳೆಯವನಾಗ್ತಾನೆ. ಮತ್ತೆ ಈ ಲಗ್ನಕ್ಕೆ ಮಹಾನ್ ಯೋಗಕಾರಕ ಶುಕ್ರ, ರವಿ ಪ್ಲಸ್ ಶುಕ್ರ ಲಾಭದಲ್ಲಿದ್ದಾನೆ. ಆದ್ರಿಂದ ಮತ್ತೆ ಬುಧನ ದೃಷ್ಟಿ
ಎಲ್ಲಿದೆ? ಇಲ್ಲಿದೆ. 4ನೇ ಮನೆ ಅಧಿಪತಿ ಯಾರು? ಶುಕ್ರ. ಅವನು ಲಾಭದಲ್ಲಿದ್ದಾನೆ, ರವಿ ಜೊತೆ ಇಟ್ಟುಕೊಂಡು. ಮತ್ತೆ ಚಂದ್ರನ ದೃಷ್ಟಿ ಇದೆ, ಚಂದ್ರ ನೀಚನಾಗೋದ, ಏನ್ ಪ್ರಯೋಜನ ಇಲ್ಲ. ಮತ್ತೆ ಗುರು ದೃಷ್ಟಿ ಎಲ್ಲಿದೆ? ಇಲ್ಲಿ ಬುಧನ ಮೇಲೆ ಇದೆ. ಗುರು ದೃಷ್ಟಿ ಬುಧನ ಮೇಲೆ ಇದೆ, ಶನಿ ಮೇಲೆ ಇದೆ, ಇಲ್ಲಿದೆ. ಅಂದ್ರೆ 4ನೇ ಮನೆ ಓನರ್ ಯಾರು? 4ನೇ ಮನೆ ಓನರ್ ಯಾರು? ಶುಕ್ರ. ಶುಕ್ರ ಲಾಭದಲ್ಲಿರೋದ್ರಿಂದ, ರವಿ ಯುತಿ ಇರೋದ್ರಿಂದ, ರವಿಯು ಲಾಭದಲ್ಲಿಂದ ಇವರು ಮನೆ ಕಟ್ಟಿದ್ದಾರೆ ಅಂತ ಹೇಳ್ಬೋದು. ಇವರು 2 ಮನೆ ಕಟ್ಟಿದ್ದಾರೆ. ಎಲ್ಲ ನಾನು ಸಾಮಾನ್ಯವಾಗಿ ಜಾತಕಗಳೆಲ್ಲ ಮನೆ ಕಟ್ಟಿರೋ ಜಾತಕ ತಗೊಂಬಂದಿದ್ದೇನೆ. ನೆಕ್ಸ್ಟ್ ಇನ್ನೊಂದು ನವಾಂಶ ತೋರಿಸ್ಕೊಡ್ತೇನೆ. ನವಾಂಶದಲ್ಲಿ ಕುಜ ನಕ್ಷತ್ರದಲ್ಲಿದ್ದಾನೆ, ಶನಿ ಷಷ್ಠದಲ್ಲಿದ್ದಾನೆ, ಮಿತ್ರನಲ್ಲಿದ್ದಾನೆ, ಶುಕ್ರ ಏನ್ ಮಾಡಿದ್ದಾನೆ? ಅಷ್ಟಮದಲ್ಲಿದ್ದಾನೆ, ರವಿ ಕೇತು ದಶಮದಲ್ಲಿದ್ದಾರೆ, ನೀಚನಾಗಿದ್ದಾನೆ, ಚಂದ್ರನೂ ನೀಚನಾಗಿದ್ದಾನೆ, ಗುರು ವೈದ್ಯರಿದ್ದಾನೆ. ನವಾಂಶ ಲಗ್ನಾಧಿಪತಿ ಶನಿ ಷಷ್ಠದಲ್ಲಿರೋ ಶನಿ ಉಪಜಯ ಸ್ಥಾನದಲ್ಲಿ ಶನಿ ಇರ್ಬೋದು ಲಗ್ನಾಧಿಪತಿಯಾಗಿ, ಅವನು ಮಿತ್ರ ಮನೆಯಲ್ಲಿ. ಇನ್ನು ಇಲ್ಲಿಂದ 4ನೇ ಮನೆ ತಗೊಳಕ್ ಹೋದ್ರೆ ಚಂದ್ರನ ದೃಷ್ಟಿ ಇದೆ. ಚಂದ್ರನ ದೃಷ್ಟಿ ಪ್ರಯೋಜನ ಇಲ್ಲ, ಯಾಕೆಂದ್ರೆ ಅವ್ರು ನೀಚ ಚಂದ್ರ ನವಾಂಶ ಬಲಹೀನ ಆಗಿದೆ, ರಾಶಿ ಮಾತ್ರ ಬಲವಾಗಿದೆ. ಇನ್ನೂ ಕುರುಬೇಕು ಅಂತಂದ್ರೆ ಟೈಮ್ ಕೊಟ್ಟರೆ ಇನ್ನು ಒಂದೊಂದು ಗ್ರಹದ್ದು ಬಲ ಎಕ್ಸ್ಪ್ಲೇನ್ ಮಾಡಿ, ಒಂದು ರಾಶಿ ಗ್ರಹ ಎಕ್ಸ್ಪ್ಲೇನ್ ಮಾಡಿ, ಒಂದೊಂದು ನಕ್ಷತ್ರದ ಬೇಕಾದ್ರೆ ನಿಮಗೆ ಬಲಭಾಗ ಮನೆ ಕಟ್ತಾರ, ಮದುವೆ ಆದ್ಮೇಲೆ ಮನೆ ಕಟ್ತಾರ ಅಂತ. ಯಾವ ದಶಾಭುಕ್ತಿ ನಡೀತಾ ಇದೆ ಜಾತಕರಿಗೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದಿನ ಗೋಚಾರಕ್ಕೆ ಎಲ್ಲಿರುತ್ತೆ? ಗೋಚಾರಕ್ಕೆ ಹೋಗಿಲ್ಲ ನಾವು. ಗೋಚಾರಕ್ಕೆ ಹೇಳಿದ್ದು 9 ಗ್ರಹಗಳು ಗೋಚಾರ ವರ್ಕ್ ಮಾಡ್ತಾ ಇರುತ್ತೆ. ಶನಿ ಗುರು ನಾವು ಎಲ್ಲಿದ್ದಾನೆ ತಗೊಂಡು ದ್ವಿತೀಯ ಫಲಭಾಗಕ್ಕೆ ಹೋಗ್ಬೇಕು. ಗೋಚಾರ ಫಲನೇ ನಾವು ಹೋಗ್ಲಿಲ್ಲ, 2 ಮದುವೆ ಆಗಿದೆ, ಏನು ಮನೆ ಕಟ್ಟ ಅಂತ ಹೇಳಿಕ್ಕಾಗುತ್ತೆ ಅಂದ್ರೆ ಗೋಚಾರ ಫಲ ಗುರುಬಲ ಬೇಕೇ ಬೇಕು. ಮದುವೆಗೆ ಶನಿ ಬಲ ಬೇಕೇ ಬೇಕು, ಮನೆ ಕಟ್ಟುವಾಗ ಗುರುಬಲ ಬೇಕು, ಶನಿ ಗೋಚಾರ ಫಲ ತಗೊಂಡಿದ್ರೆ ನಾವು ಎಷ್ಟೇ ಮಾಡಕ್ಕೆ ಆಗುತ್ತೆ? ಒಂದು ಹೇಳ್ಬೋದು ಅಷ್ಟೇ, ನೋಡ್ರಿ ಆಗುತ್ತೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅಂತೇಕಂತೆ. ಪ್ರಾಕ್ಟಿಕಲ್ ಆಗಿರ್ಬೇಕು ಅಂದ್ರೆ ಅಂದಿನ ಗೋಚಾರ ಗ್ರಹ ಇರಬೇಕು, ಅವಾಗ ಹೇಳ್ಬೇಕು ಸತ್ಯ ನೈಜ ಬರುತ್ತೆ. ಅವತ್ತು ಅವನು ಯಾಕಾದ್ರೆ ಮನೆ ಕಟ್ಟಿದ್ದೋ ಅವತ್ತಿನ ಗೋಚಾರ ಯಾರಿದ್ದೋ ಯಾರು ನೋಡಿರ್ತಾರೆ. ಪ್ರಶ್ನೆ ಬಂದ್ಬಿಟ್ಟು ಅಂತ ಹೇಳ್ಬೇಕಾಗುತ್ತದೆ. ಆ ಪ್ರಶ್ನೆ ಕೇಳಿದ್ರೆ ಸರಿಯಾಗಿ ತೂಕ ಇರಬೇಕು, ಅದನ್ನ ಆನ್ಸರ್ ಕೊಡ್ತೇವೆ. ಸುಮ್ಮನೆ ಆ ಪ್ರಶ್ನೆ ಕೇಳ್ಬಿಟ್ಟು ಆನ್ಸರ್ ಕೊಡೋಕ್ಕಾಗಲ್ಲ. ಹೇಳಿ, ಗೋಚಾರ ಫಲ ಮದುವೆ ವಿಚಾರ, ಮನೆ ವಿಚಾರ ನಿಮ್ಮ ಅನುಭವಕ್ಕೆ ಜಾತಿ ಅದಕ್ಕೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ. ಯಾವುದು ಪ್ರಭಾವಕ್ಕೆ ಅಂದಿನ ಗೋಚಾರ, ಇವತ್ತಿನ ಗೋಚಾರ ಹೇಗಿದೆ, ಇವರಿಗೆ ಇವತ್ತು ಒಳ್ಳೇದಾಗುತ್ತೆ. ಯಾಕಿದೆ